ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತು ವೀಕೆಂಡ್ ಫ್ರೈಡೇ, ಸೊ ಇದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಅಪರೂಪಕ್ಕೆ ನಮ್ಮ ಮನೆಯವರು ಅಲ್ಕೋರಿಂದ ದೋಹಾ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಕೊಡಿಸ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ನಾನು ಎಕ್ಸೈಟೆಡ್ ಆಗಿದ್ದೀನಿ. ಜಸ್ಟ್ ಕೀಪ್. ಏನು ಚಿನ್ನ ಕೊಡಿಸ್ತೀರಾ? ಓ ಮೈ ಗಾಡ್, ಗೋಲ್ಡ್ ಕೊಡಿಸ್ತಾರಂತೆ. ಏನಕ್ಕೆ? ನಾಳೆ ವ್ಯಾಲೆಂಟೈನ್ಸ್ ಡೇ ಅಂತ. ನಾಳೆ ವ್ಯಾಲೆಂಟೈನ್ಸ್ ಡೇ ಅಂದ್ಬಿಟ್ಟು ಗೋಲ್ಡ್ ಕೊಡಿಸೋದು ನಿಜ? ಓಕೆ ಗೈಸ್, ಐ ವೆರಿ ಎಕ್ಸೈಟೆಡ್. ಸುಮ್ಮನೆ ಪುಂಕ್ತವ್ರ ನಿಜವಲ್ಲೂ ಕೊಡಿಸ್ತಾರ ಗೊತ್ತಿಲ್ಲ, ನೋಡೋಣ. ನಾವೆಲ್ಲೇ ನಮ್ಮ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗದೆ ಈ ಟೀ ಟೈಮಿಂದ. ಫಸ್ಟ್ ತಿನ್ನಕ್ಕೆ ಕುಡಿಯೋಕೆ ತಗೊಂಡು ಇಲ್ಲಿಂದ ಹೊರಡ್ತೀವಿ. ಸೊ ಹಾಗಾಗಿ ನನ್ನ ಮೊದಲಿಗೆ ಟೀ ಟೈಮಲ್ಲಿ ಬರ್ಗರ್ ಮತ್ತು ಫ್ರೈಸ್ ಆ್ಯಂಡ್ ನನ್ನ ಫೇವ್ರೆಟ್ ಚಾಯ್ ರೆಡಿಯಾಗಿದೆ. ಇದನ್ನು ತಗೊಂಡು ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಎಲ್ಲೋಗ್ತೀವಿ ಏನೋ ಅಂತ ಅನ್ಕೊತಾ ಇದ್ದೆ, ಬಟ್ ನಮ್ಮ ಮನೆಯವರು ಭೂಪ ದೊಡ್ಡ ಮನುಷ್ಯರು ಪರ್ಸ್ನ ಮನೇಲೇ ಮರೆತುಬಿಟ್ಟು ಬಂದಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಮನೇಲಿ ಪರ್ಸ್ ತಗೊಂಡು ಆಮೇಲೆ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ತಗೊಂಡ್ರಾ? ಎಲ್ಲ ತಗೊಂಡಿದ್ದೀರಾ? ಏನಾದರೂ ಮರ್ತ್ಕೊಂಡ್ರಾ? ಹಾಂ, ಏನು ಮರ್ತ್ಕೊಂಡ್ರಿ? ನಾನು ಇಲ್ಲೇ ಇದ್ದೀನಿ. ಸೊ ಯಾವ ಕಡೆ ನಮ್ಮ ಪಯಣ, ಎಲ್ಲಿಗೆ ಅಂತ ತಲೆಯಲ್ಲಿ ಐಡಿಯಾ ಇಲ್ವಾ? ಐರಾವತ ಓಡಿಸೋರು ನೀವು ಕಣ್ರಿ, ನಿಮ್ಗೆ ಐಡಿಯಾ ಇರಬೇಕು. ಎಲ್ಲಿಗೆ? ತಲೆಯಲ್ಲಿ ಎಲ್ಲೋಗ್ಬೇಕು ಅಂತ ಒಂದ್ ಸ್ವಲ್ಪನೂ ಐಡಿಯಾ ಇಲ್ವಾ? ಜಸ್ಟ್ ರ್ಯಾಂಡಮ್. ಫಸ್ಟ್ ಇಲ್ಲಿಂದ ಅಲ್ಕೋರಿಂದ ಆಚೆ ಹೋಗ್ಬೇಕು, ಆಮೇಲೆ ನೋಡವ. ಓಕೆ. ಈ ಪಯಣ ಯಾವ್ದೋ ದಾರಿ. ತರಕ್ ಬರೋಕ್ಕಿಂತ ಮುಂಚೆ ಗಾಯ್ಸ್, ಒಂದಿನೂ ಟೀ ಕಾಫಿ ಕುಡ್ದವಳೆ ಅಲ್ಲ ನಾನು. ಬಟ್ ಈ ಟೀ ಟೈಮ್ ಟೀ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಅಂದರೆ, ಇದು ಒಂಥರ ನಂಗೆ ಅಡಿಕ್ಷನ್ ಆಗಿಬಿಟ್ಟಿದೆ. ಮನೆಯಿಂದ ಹೊರಟ್ರೆ ಸಾಕು ನನಗೆ ಟೀ ಇರಲೇಬೇಕು, ಟೀ ಬೇಕೇ ಬೇಕು, ಅದು ಟೀ ಟೈಮ್ ಟೀನೇ ಬೇಕು. ಅಷ್ಟು ಚೆನ್ನಾಗಿರುತ್ತೆ. ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು. ತಿನ್ನಲ್ವಾ? ತಗೊಳ್ಳಿ. ಈ ಟೈಮಲ್ಲಿ ಓ ಮೈ ಗಾಡ್, ಬೋಳಿ ಮಗ ಎಷ್ಟು ಕ್ಲೋಸ್ ಅಲ್ಲಿ ಬಂದ್ಬಿಟ್ಟಾರ ನೋಡ್ದ. ಇವಾಗ ಒಂದು ಆಕ್ಸಿಡೆಂಟ್ ಆಗೋದು ಗೈಸ್. ನಮ್ಮ ಮುಂದೆ ಯಾರೋ ಒಬ್ರು ಫುಲ್ ಫಾಸ್ಟಾಗಿ ಬಂದು ನಾವು ಲೆಫ್ಟಲ್ಲಿ ಇದ್ವಿ, ಲೆಫ್ಟಿಗೆ ತಗೋಬಿಟ್ರು. ಮಿನಿಮಮ್ ಗ್ಯಾಪ್ ಕೊಡದೆ. ಒಳ್ಳೆ ಮೂಡಲ್ಲಿ ಇದ್ದೀವಿ, ಜಗಳ ಆಡೋದು ಬೇಡ. ಲೆಟ್ಸ್ ಗೋ. ಲುಸೈಲ್ ಸಿಟಿ, ಬ್ಯೂಟಿಫುಲ್ ಸಿಟಿ, ತುಂಬ ಚೆನ್ನಾಗಿದೆ. ಇಲ್ಲಿ ಆಶ್ಚರ್ಯ ಅನ್ಸೋದು ಏನನ್ಸಿದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ ಬಿಲ್ಡಿಂಗು ಎರಡೆರಡು ಬಿಲ್ಡಿಂಗು ಒಂದೇ ಥರ ಸೇಮ್ ಇದೆ. ಅದ್ರ ನಾನು ಏನಕ್ಕೆ ಅಂತ ನಾನು ನಮ್ಮ ಯಜಮಾನ್ರಿಗೆ ಕೇಳಿದ್ದಕ್ಕೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಹೇಳ್ತೀರಾ ಏನಕ್ಕೆ ಲುಸೈಲಲ್ಲಿ ಎರಡೆರಡು ಬಿಲ್ಡಿಂಗು ಒಂದೇ ಡಿಸೈನಲ್ಲಿ ಇದೆ ಅಂತ? ಅದು ಮೊದಲನೇ ಹೆಂಡತಿಗೆ, ಇನ್ನೊಂದು ಎರಡನೇ ಹೆಂಡತಿಗೆ, ಇಬ್ರಿಗೂ ಈಕ್ವಲ್ ಇರಲಿ ಅಂತ. ಏನು? ಇನ್ನೊಂದ್ಸಲ ಹೇಳಿ. ಹೆಂಡತಿರಿಗೆ ಅದೊಂದು ಹೆಂಡತಿಗೆ, ಇದೊಂದು ಹೆಂಡತಿಗೆ. ಅಂದ್ರೆ ಇಲ್ಲಿರೋರ್ಗೆ, ಓನರ್ಗೆಲ್ಲ ಇಬ್ಬಿಬ್ರು ಹೆಂಡ್ತಿರೋ? ಇಬ್ಬಿಬ್ರು ಮೂರ್ ಜನ, 4 ಜನ. ಅಂದ್ರೆ ಇನ್ನು ಮೂರ್ ಬಿಲ್ಡಿಂಗ್, 4 ಬಿಲ್ಡಿಂಗ್ ಒಂದೇ ತರ ಇರ್ಬೇಕಿತ್ತು. ಅಲ್ಲಿ ಇನ್ನು ಆ ಕಡೆ ನೋಡ್ತು ಅಂದ್ರೆ, ನೀನು ಪರ್ಲ್ ಎಲ್ಲ ನೋಡ್ತು ಅಂದ್ರೆ 4 5 ಬಿಲ್ಡಿಂಗ್ ಒಂದೇ ರೀತಿ ಇರುತ್ತಲ್ವಾ. ಅವ್ರಿಗೆಲ್ಲ 4 ಜನ ಹೆಂಡತಿ, 5 ಜನ ಹೆಂಡತಿ ಇರ್ತಾರೆ ಅಂತ. ಇಲ್ಲಿ ಕಾಣಿಸುತ್ತೆ ನೋಡಿ ಜಿಗ್ಜಾಗ್ ಟವರ್, ಅವ್ರಿಗೆ ಇಬ್ರು ಹೆಂಡ್ತಿರು. ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಇತ್ತಲ್ಲ ನೋಡು ಟವರ್ಗಳು, ಅಲ್ಲೇ ಟವರ್, ಅವ್ನಿಗೆ ಇಬ್ರು ಹೆಂಡ್ತಿರು. ಪಾಪ ಇಲ್ಲಿ ಯಾವ್ದೋ ಇಲ್ಲಿ 2 ಕಲರ್ ಕಾಣಿಸ್ತೈತೆ ನೋಡು ಅಂದ್ಬಿಟ್ಟು, ಕಲರ್ ಜಿಗ್ಜಾಗ್ ಟವರ್ಸ್. ಇವನ್ಗೆ ಇಬ್ರು ಹೆಂಡ್ತಿರು. ಎಲ್ಲ ಪಾಪ ಇಲ್ಲೊಬ್ಬ ಮಧ್ಯ ನೋಡೋ ಪಾಪ, ಅವನ್ಗೆ ಒಬ್ನೇ ಹೆಂಡ್ತಿ. ಸೊ ಆ ರೀತಿ. ಹಾಗೆ ಎಷ್ಟು ಚೆನ್ನಾಗಿದೆ. ಫ್ಲೈಟ್ಸ್ ಎಲ್ಲ ತುಂಬಾ ಹತ್ತಿರದಲ್ಲೇ ಹಾರಾಡುತ್ತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಲುಸೈಲ್ ಬ್ಯೂಟಿಫುಲ್ ವ್ಯೂ ಇದು. ಜಿಗ್ಜಾಗ್ ಟವರ್, ಇದು ಜಿಗ್ಜಾಗ್ ಟವರ್. ಏನಿರುತ್ತೆ ಇಲ್ಲಿ? ಏನಿರುತ್ತೆ ಅಂದ್ರೆ ಯಾವ ತರ ವರ್ಕ್ ಇರುತ್ತೆ ಈ ಬಿಲ್ಡಿಂಗ್ ಅಲ್ಲಿ? ವರ್ಕ್ ಅಲ್ಲ, ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಆಫೀಸ್ ಅಲ್ಲ, ರೆಸಿಡೆನ್ಷಿಯಲ್ ಟವರ್. ಅಚ್ಚಾ. ಸಮ್ ಆಫೀಸ್ ಪ್ಲೇಸಸ್ ಇದೆ, ಸಮ್ ಫ್ಲೋರ್ಸ್. ಇದು
ಪರ್ಲ್ ಕತಾರ್ ಅಂತ. ಎಲ್ಲ ದೋಹಾಲಿ ಎಲ್ಲ ಅಕ್ಕಪಕ್ಕನೇ ಇರ್ತವೆ. ದೋಹಾ ಒಂದು ಚಿಕ್ಕ ಸಿಟಿ ಆಯ್ತಾ, ಹೆಚ್ಚು ಕಡಿಮೆ ನಮ್ಮ ಮೈಸೂರಷ್ಟು ಬರುತ್ತೆ ಅಷ್ಟೇ. ಅಷ್ಟು ದೊಡ್ಡ ಕಂಟ್ರಿ ಏನಲ್ಲ. ಕತಾರ್ ಅಂದ್ರೆ ತುಂಬಾ ಚಿಕ್ಕ ದೇಶ. ಟೋಟಲ್ ಕಂಟ್ರಿನೇ ಬಂದ್ಬಿಟ್ಟು ನಮ್ಮ ಮೈಸೂರಷ್ಟು ಇರ್ಬೋದು. ಎಲ್ಲ ಇಲ್ಲಿ ಹತ್ರ ಲುಸೈಲ್ ಹತ್ರ, ಪರ್ಲ್ ಕತಾರ್ ಎಲ್ಲ ಒಂದು ವಿಸಿಟಿಂಗ್ ಪ್ಲೇಸಸ್ ತುಂಬಾ ಹತ್ರದಲ್ಲೇ ಇರ್ತವೆ. ಸೊ ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ರೆ 1 or 2 days ಅಲ್ಲಿ ಇಡೀ ಕತಾರ್ನೇ ಟೂರ್ ಮಾಡ್ಬಿಡ್ಬೋದು. ಇದು ವೆಸ್ಟ್ ಬೇ ಏರಿಯಾ ಅಲ್ವಾ? ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ನೋಡ್ಕೊಳ್ಳಿ. ನಾನೇ ನಿಮ್ಗೆ ನನ್ನ ವ್ಲಾಗ್ ಅಲ್ಲಿ ಪೂರ್ತಿ ನಿಮ್ಗೆ ಕತಾರ್ನ ತೋರಿಸ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ಏನಂತಾರೆ, ಪಾಶ್ ಏರಿಯಾ ಅಲ್ವಾ ವೆಸ್ಟ್ ಬೇ? ತುಂಬಾ ರಿಚ್ ಏರಿಯಾ. ವೆಸ್ಟ್ ಬೇ ಇಸ್ ಬಿಸ್ನೆಸ್ ಏರಿಯಾ. ಎಲ್ಲ ತುಂಬಾ ಆಫೀಸ್ಗಳೆಲ್ಲ ಇದೇ ಏರಿಯಾದಲ್ಲಿ ಇರ್ತವೆ. ಮುಂಚೆ ನನ್ನ ಹಸ್ಬೆಂಡ್ ವೆಸ್ಟ್ ಬೇಲ್ ಸ್ವಲ್ಪ ದಿನ ಕೆಲಸ ಮಾಡ್ತಾ ಇದ್ರು, ಲುಸೈಲಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ರು. ಇವಾಗ ಸದ್ಯಕ್ಕೆ ರಾಸ್ ಲಫಾನ್ ಆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಚಾಕು ತರ ಇದೆಯಲ್ಲ, ಆ ಬಿಲ್ಡಿಂಗ್ ಇದಲ್ವಾ, ಕಾರ್ನಿಶ್ ಹತ್ರ ಇರೋದು. ಡಿಫ್ರೆಂಟ್ ಶೇಪ್ ಅಲ್ಲಿ ನೀವು ಇಲ್ಲಿರೋ ಬಿಲ್ಡಿಂಗ್ ಗಳು ನೋಡ್ಬೋದು, ಎಷ್ಟು ಉದ್ದ ಇದಾವೆ. ಇಲ್ಲೆಲ್ಲ ಇಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್ ಎಷ್ಟು ಬಿಲ್ಡಿಂಗ್ ಇದಾವೆ? ಒಂದೇ ತರನಾ? 1 2 3 4 5 ಏನೋ ಇದೆ. 5 ಜನ ಅಂತಿರೋ. ಇದು ಮೋಟಿವೇಶನ್. ಒಬ್ರನ್ನೇ ಕಟ್ಕೊಂಡು ಅವ್ರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಮೋಟಿವೇಶನ್ ಎಲ್ಲ ತಗೋಬೇಡಿ. ಓಕೆ. ಅಂಡ್ ಕತಾರಲ್ಲಿ ರಮದಾನ್ ಮಂತಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಿದೆ. ನೀವು ನೋಡ್ಬೋದು ಇಲ್ಲಿ ಲೈಟಿಗೆಲ್ಲ ಸ್ಟಾರು ಮೂನು ಎಲ್ಲ ಹಾಕ್ಕೊಂಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ, ಇನ್ನು 1 ವಾರದಲ್ಲಿ ರಮದಾನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ 1 month ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗೋದು, ವರ್ಕಿಂಗ್ ಅವರ್ಸು ಎಲ್ಲ. ಸೊ ರಮದಾನ್ ವ್ಲಾಗ್ನ ರಮದಾನ್ ಟೈಮಲ್ಲಿ ಮಾಡ್ತೀನಿ. ಸೊ ಇದು ಕಾರ್ನಿಶ್ ವ್ಯೂ. ಇಲ್ಲಿಗೆ ಫ್ರೈಡೇ ಟೈಮು ತುಂಬ ಜನ ಬರ್ತಾರೆ ರಿಲ್ಯಾಕ್ಸಿಂಗ್ ಮಾಡೋಕ್ಕೆ. ಬೋಟ್ ಟೈಮ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಇವಾಗ ಬಂದಿದ್ದೀವಿ ಸುಕ್ ವಾಕಿಫ್ಗೆ. ಇದು ಒಂಥರ ಸಂತೆ ಥರ, ಆದರೆ ಏನು ಚೀಪಾಗಿ ಸಿಗಲ್ಲ, ಎಲ್ಲ ತುಂಬ ಕಾಸ್ಟ್ಲಿ. ಬಟ್ ಇವತ್ತು ವೀಕೆಂಡ್ ಇರೋದ್ರಿಂದ ತುಂಬ ಜನ ಇದ್ದಾರೆ. ನೋಡೋಣ. ನಮ್ಮ ಕಾರ್ ತುಂಬ ಗಲೀಜಾಗಿದೆ. ನನಗೆ ವಿಂಡೋ ವ್ಯೂವೇ ಸಿಗ್ತಾ ಇಲ್ಲ. ನಮಗೆ ಸಣ್ಣ ವಿಡಿಯೋ ಮಾಡಕ್ ಬಿಡ್ತಾ ಇಲ್ವಾ ಅಂದ್ರಿ? ಅಷ್ಟೊಂದು ಚೆನ್ನಾಗಿರಲ್ಲ ಹುಡುಗಿರೆಲ್ಲ ಇದ್ರು. ನಿನ್ನೆ ಯಾಕೆ ಮದುವೆ ಆದೆ? ನನ್ನೇ ಯಾಕೆ ಮದುವೆ ಆದ್ರಿ? ಇಲ್ಲೇ ಇದ್ರಿ ಮುಂಚೆ ಕತಾರಲ್ಲಿ ಅಲ್ವಾ? ಎಷ್ಟೊಂದ್ ಜನ ಹುಡುಗಿರು ಇದ್ರು, ಆಗ್ಬೇಕಿತ್ತು. ನನ್ಗೆ ಯಾಕಾದ್ರಿ? ಅದೇ ನಾನು ಯೋಚನೆ ಮಾಡ್ತಾ ಇದೀನಿ, ಆನ್ಸರೇ ಸಿಗ್ತಿಲ್ಲ. ಮಾಟ ಮಂತ್ರ ಏನಾದ್ರು ಮಾಡಿಸಿದ್ಯಾ? ನಿಮ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ನಾನು ಮದ್ವೆ ಆಗಿದ್ದೀನಾ? ಇದ್ರು ಇರ್ಬೋದು. ನೋಡಿ ಗಾಯ್ಸ್, ಮದ್ವೆ ಆಗ್ತೀನಿ, ನನಗೆ ನೀನೇ ಬೇಕು ಅಂತ ಹಿಂದೆ ಬಂದು ಬಿದ್ದು ಮದ್ವೆ ಆದವ್ರು ಇವ್ರು. ಮದ್ವೆ ಆಗ್ಬೇಕು, ನಿನ್ಗೆ ಆಗ್ಬೇಕಂತ ಹಿಂದೆ ಬಿದ್ದು ಮದ್ವೆ ಆಗಿದ್ ಇವ್ರು. ಇವಾಗ ಬಂದ್ಬಿಟ್ಟು ನಾನು ಇವ್ರಿಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ಮದ್ವೆ ಆಗಿದ್ದೀನಂತೆ. ಜನಗಳು ಯಾವ್ಯಾವ ಭ್ರಮೇಲಿ ಇರ್ತಾರೆ, ಹೆಂಗ್ ಬದುಕ್ತಾ ಇರ್ತಾರೆ ಅಂತ ನೋಡಿ. ಬೈಕ್ ಹೆಸ್ರೇನು? ಬೈಕ್ ಹೆಸ್ರ ದ್ವಿಚಕ್ರ ವಾಹನ. ನಂಗೆ ಗೊತ್ತೇ ಇರ್ಲಿಲ್ಲ. ಪಾರ್ಕಿಂಗ್ ಒಳಗಡೆ ಎಂಟ್ರ್ ಆಗ್ತಾ ಇದೀವಿ. ಈ ಪಾರ್ಕಿಂಗ್ ಒಂದು ಸಾಗರ ಇದ್ದಂಗೆ. ಯಾವ ಮೂಲೆಯಲ್ಲಿ ನಿಲ್ಲಿಸ್ತೀವಿ ಅಂತ ನಾವು ಫೋಟೋ ಹೊಡ್ಕೊಂಡು ಬರ್ಬೇಕು, ಇಲ್ಲಾಂದ್ರೆ ನಮ್ಗೆ ಮಿಸ್ ಆಗ್ಬಿಡುತ್ತೆ ನಮ್ ನಿಲ್ಸಿರೋ ಜಾಗ. ಅಷ್ಟು ಗಾಡಿಗಳಿರ್ತವೆ. ಬಟ್ ಇವತ್ತು ಸ್ವಲ್ಪ ಕಮ್ಮಿ ಇದೆ. ಮೇ ಬಿ ಇನ್ಮೇಲೆ ಬರ್ತಾರೆ ಅನ್ಸುತ್ತೆ ಜನಗಳು. ಅಲ್ಲಿ ನೋಡಿ ಯಾವ ಕಾರದು? ಕಾರ್ವೆಟ್. ಇಲ್ಲಿ ತುಂಬಾ ಡಿಫ್ರೆಂಟ್ ಕಾರ್ಸ್ ಎಲ್ಲ ಸಿಗ್ತವೆ. ತುಂಬಾ ರಿಚ್ ಅವರೆಲ್ಲ ವೆರೈಟಿ, ಒಂಥರ ಹೆಂಗೆಂಗೋ ಇರೋ ಕಾರ್ಗಳೆಲ್ಲ ಇಟ್ಕೊಂಡಿರ್ತಾರೆ. ಚೆನ್ನಾಗಿರುತ್ತೆ ನೋಡಕ್ಕೆ.
ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ? ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ರೋಡ್ ಹತ್ರನೇ ನಿಲ್ಸಿದ್ವಿ. ಇಲ್ಲಿ ರೋಡ್ ಪಾರ್ಕಿಂಗ್ ಅಲ್ಲಿ ನೆನ್ಪಿದ್ಯಾ ನಿಮ್ಗೆ? ಇವಾಗ ಈ ಪಾರ್ಕಿಂಗ್ ಗೆ ನಾವು ಪೇ ಮಾಡ್ಬೇಕಾ? ಅವರ್ಲಿ ಬೇಸಸಾ? ನಾವು ಇವತ್ತು ಗೋಲ್ಡ್ ಸೂಕ್ಗೆ ಬಂದಿದ್ದೀವಿ. ಇದು ಸೂಕ್ ವಾಕಿಫಲ್ಲೇ ಇರೋದು. ಇಲ್ಲಿ ವೆರೈಟಿ ಆಫ್ ಗೋಲ್ಡ್ ಇರ್ತವೆ. ಸೊ ನಾವಿವತ್ತು ಬರೀ ನೋಡೋಕೆ ಬಂದಿದ್ದೀವ ಇಲ್ಲ ತಗೊಳಕ್ಕೆ ಬಂದಿದ್ದೀವ ಇನ್ನೂ ಗೊತ್ತಿಲ್ಲ. ಎಲ್ಲ ಗೋಲ್ಡ್ ಅಂಗಡಿಗಳು, ಗೋಲ್ಡ್ ಅಂಡ್ ಡೈಮಂಡ್ ತುಂಬ ಕಲೆಕ್ಷನ್ಸ್ ಇರುತ್ತೆ. ಎಲ್ಲ ಕ್ಯಾರೆಟ್ ಗೋಲ್ಡ್ ಸಿಗುತ್ತೆ. 18, 21, 22, 24 ಆ್ಯಂಡ್ ಡೈಮಂಡ್ಸು ಇದೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಗಲ್ಫ್ ಜ್ಯುವೆಲ್ಲರಿ ಎಲ್ಲಿಗೆ? ಯಾವ ಅಂಗಡಿಗೆ? ಹೊಸ ಬಂದೈತೆ ಗಲ್ಫ್ ಜ್ಯುವೆಲ್ಲರಿ ಅಂತ. ಹಾಂ, ಇಲ್ಲೊಂದು ಹೊಸ ಅದೈತೆ. ಇಲ್ಲ, ಕತಾರಲ್ಲಿ ಪಾರ್ಕಿಂಗ್ ಇರೋದು ಇಲ್ಲಿ, ಸೂಕ್ ಇರೋದು ಇನ್ನೂ ಎಲ್ಲೋ ಆ ಕಡೆ. ಬಟ್ ನಡೆಯೋದಿದೆಯಲ್ಲ ಅದೇ ದೊಡ್ಡ ಪ್ರಾಬ್ಲಮ್ಮು. ಅಲ್ಲೂ ಪಾರ್ಕಿಂಗ್ ಇದೆ. ಇನ್ಯಾರು ಇಲ್ಲಿ ಪಾರ್ಕ್ ಮಾಡೋದು ರೀ? ಮತ್ತೆ ಯಾಕ್ರಿ ಇಲ್ಲಿ ಪಾರ್ಕ್ ಮಾಡಿದ್ದೀರಾ? ಸುಮ್ಮನೆ ನಡಿಬೇಕು ಅನ್ನಿಸೋ ಅದಕ್ಕೆ. ನಿಮಗೆ ನಡಿಬೇಕನ್ಸರು ನೀವು ನಡೀರಿ, ನನ್ನನ್ನು ಯಾಕೆ ನಡೆಸ್ತಾ ಇದ್ದೀರಾ? ಕ್ರೇಜಿ ಕಾರು ಗೈಸ್. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಚಿಂದಂಗಡಿ ಕರ್ಕೊಂಡೋದ್ರು, ಎಲ್ಲ ಚಿಂದಂಗಡಿನೂ ತೋರಿಸಿದ್ರು. ಇವಾಗ ವಾಪಸ್ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಚಿಂದಂಗಡಿ ತೋರಿಸಿದ್ರು, ಎಲ್ಲ ಅಂಗಡಿಲೂ ರೇಟ್ ಕೇಳಿದ್ರು. ಆಮೇಲೆ ಇವಾಗ ಅಂತ ಇದ್ದಾರೆ, ಇಂಡಿಯಾದಲ್ಲಿ ಡಿಸೈನ್ ಎಲ್ಲ ಚೆನ್ನಾಗಿರೋ ಸಿಗ್ತವೆ, ಇಲ್ಲಿ ಡಿಸೈನ್ ಚೆನ್ನಾಗಿಲ್ಲ, ಇಂಡಿಯಾದಲ್ಲಿ ಕೊಡಿಸ್ತೀನಿ ಅಂತ ನನಗೆ ನಂಬಿಸ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರ ಹಣೆ ಬರೋನು ಇಷ್ಟೇ. ಮದುವೆ ಆದಮೇಲೆ ಸುಮ್ಮನೆ ಆಸೆ ಮೋಸ ಏನು ಕೊಡ್ಸಲ್ಲ. ಸುಮ್ಮನೆ ಕರ್ಕೊಬರೋದು, ಕರ್ಕೊಂಡೋಗೋದು, ತೋರಿಸ್ಕೊಂಡು ತೆಗೀರಿ, ಯಾಕೆ ಮುಚ್ಕೋತಿದ್ದೀರಾ? ಎಲ್ಲರದು ಇದೆ ಹಣೆ ಬರೋ ಕಡ. ಅವಾಗಿಂದ ನಿಮ್ಮ ಮುಖ ಎಲ್ಲ ನೀವು ಬ್ಲಾಗಲ್ಲಿ ನೋಡಿದ್ದಾರೆ. ಇವಾಗ ಮುಚ್ಕೊಂಡ್ರೆ ಹೇಳಿ, ಇದ್ರ ಬಗ್ಗೆ ಏನಾದ್ರು ಹೇಳಿ. ಯಾವಾಗಿಂದ ಹೇಳ್ತಿದ್ರಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಯಾಕೋ ನಮ್ಗೇನು ಗೊತ್ತಿಲ್ಲ ಸರ್, ನಾವೇನು ಮಾಡಿಲ್ಲ ಸರ್, ನಾವು ತುಂಬ ಒಳ್ಳೆ ಹುಡುಗ ಸರ್. ನೀವು ಇವಾಗ ಮಾಡಿದ್ ಸರಿ. ನಾ ಅಷ್ಟೊತ್ವರೆಗೂ ಸುತ್ತಿಸ್ಬಿಟ್ಟು ಅದು ಕೊಡಿಸ್ತೀನಿ ಅಂತ ಇವಾಗ ಖಾಲಿ ಕೈಯಲ್ಲಿ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಇದು ಸರಿನಾ? ನಿಮ್ಗೇನೆ ಸರಿ ಅನ್ಸುತ್ತಾ? ಖಾಲಿ ಕೈ? ಹಾಂ, ನೀವು ಮಾಡಿದ್ ನಿಮ್ಗೆ ಸರಿ ಅನ್ಸುತ್ತಾ? ಯಾವಾಗ? ನೀವು ಕತಾರಲ್ಲಿ ಇಂಡಿಯಾಗಿಂತ ಗೋಲ್ಡ್ ರೇಟ್ ಕಮ್ಮಿ ಇರೋ ಬಿಟ್ಬಿಟ್ಟು ನೀವು ಇಂಡಿಯಾಗೆ ಹೋಗ್ಬಿಟ್ಟು ನಿಜವಾಗ್ಲೂ ಕೊಡಿಸ್ತೀರಾ? ಹೇಳ್ರಿ. ಇಷ್ಟೇ ಗಾಯ್ಸ್, ಇಷ್ಟೇ ನಮ್ಮ ಜೀವನ, ಇಷ್ಟೇ. ಆ್ಯಕ್ಚುಲಿ ಗೈಸ್, ಇವ್ರು ನನ್ನ ದೋಹಾ ಕರ್ಕೊಂಡು ಬಂದಾಗಲೇ ನಂಗೆ ಡೌಟ್ ಬಂತು. ಇವ್ರ ಇಂಟೆನ್ಷನ್ ಇರೋದು QDC ಬರೋಕ್ಕೆ. QDC ಅಂದರೆ ಇಲ್ಲಿ ಒಂದೇ ಕಡೆ ಆಲ್ಕೋಹಾಲ್ ಸಿಗೋದು. ಸೊ ಇವ್ರ ಫ್ರೆಂಡ್ಸ್ ಜೊತೆ ವೀಕೆಂಡಲ್ಲಿ ಪಾರ್ಟಿ ಮಾಡೋಕ್ಕೆ, ಮನೇಲಿ ಆಲ್ಕೋಹಾಲ್ ಖಾಲಿಯಾಗಿತ್ತು ಅಂತ ಅದನ್ನು ತೊಗೊಳಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಬಟ್ ಅದೇ ದೋಹಾ ಕರ್ಕೊಂಡು ಹೋಗ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಹೇಳಿದ್ದೆಲ್ಲ ನೆಪ. ಬಟ್ ಸ್ಟಿಲ್ ಇಟ್ಸ್ ಓಕೆ, ವಿ ಹ್ಯಾಡ್ ಎ ಗುಡ್ ಟೈಮ್ ಆ್ಯಂಡ್ ಫೀಲಿಂಗ್ ಟೂ ಮಚ್ ಟಯರ್ಡ್. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿ ಯು ಗೈಸ್. ಲವ್ ಯು. ಟೇಕ್ ಕೇರ್.